ಮಾಡಿದ ಪೂಜೆ ಪುರಸ್ಕಾರ ನಿನ್ನ ಮನಸ್ಸಿಗೆ ಬಂದಿದ್ದು ನಿಜವಾಗಿದ್ರೆ ಈ ವಿಷಯದ ಆರೋಪವಾಗಬೇಕು. ಹೋಗಿ ನೀನು ಈ ಭೂಮಿ ಮೇಲೆ ಎತ್ತೀಯ ಅಂತ ಇಲ್ಲವಾದ್ರೆ ನನ್ನ ಪಾಲಿಗೆ ದೇವರಿಲ್ಲ. ಅಮ್ಮ, ಏನಮ್ಮ ಮಗ ಮನೆಗೆ ಬರುವಷ್ಟರಲ್ಲಿ ಕೈಯಲ್ಲಿ ಹಾಲಿನ ಗ್ಲಾಸ್ ಇಟ್ಕೊಂಡು ನಿಂತೀರಲ್ಲ? ಏನಮ್ಮ ಈ ನನ್ನ ಮಗನ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ. ನಾನು ಈ ಜಗತ್ತಿನಲ್ಲಿ ಎಷ್ಟೋ ತಾಯಂದ್ರನ್ನು ನೋಡಿದ್ದೇನೆ, ಆದರೆ ನಿನ್ನಂತ ತಾಯಿಯನ್ನ ನಾನು ಎಲ್ಲಿಯೂ ನೋಡಿಲ್ಲಮ್ಮ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನನ್ನ ಪುಣ್ಯವಮ್ಮ, ನನ್ನ ಪುಣ್ಯ. ಈ ಜಗತ್ತಲ್ಲಿ ಎಷ್ಟು ತಾಯಿಯಂದ್ರೆ ನಾನೇ ನೋಡಬಹುದು. ನನ್ನಂತ ತಾಯಿನ ನೀ ನೋಡೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯ ಇಲ್ಲ. ನಿನ್ನಂಥ ಮಗನನ್ನ ನಾನು ಬಿಟ್ಟಿದ್ದು ನನ್ನ ಪುಣ್ಯ. ದೇವರಿಗೆ ಗೊತ್ತ, ದೇವರಿಗೆ ಗೊತ್ತ. ಯಾಕಮ್ಮ ಅಳುತ್ತಿರುವೆ? ಯಾಕೂ ಇಲ್ಲ, ಹಾಕಿರಲ್ಲ ಆ ಸಂತೋಷಕ್ಕಾಗಿ. ಸಂತೋಷಕ್ಕಾಗಿ ಯಾರು ಕಣ್ಣೀರು ಹಾಕ್ಬಾರ್ದಮ್ಮ, ಹಾಕ್ಬಾರ್ದು. ಅಮ್ಮ, ನಾನು ಈ ಹಾಲು ಕುಡಿಯುವ ಮುನ್ನ ನನ್ನ ಇವತ್ತು ಒಂದು ಹುಟ್ಟುಹಬ್ಬ ಇದೆ. ಈ ಹುಟ್ಟುಹಬ್ಬನ ನೀವು ಆಚರಿಸಿದ್ದನ್ನ ಭವಿಷ್ಯವಾಗಿ ಮರ್ತಿರ್ಬೋದು. ಹಾಗಾಗಿ ಈ ಹುಟ್ಟುಹಬ್ಬ ದಿನದಂದು ನಾನು ನಿನ್ನ ಹತ್ರ ಒಂದು ಸತ್ಯ ಹೇಳ್ಬೇಕಂತ ನಿರ್ಧಾರ ಮಾಡಿದ್ದೇನೆ. ನೀನು ನನಗೆ ಕ್ಷಮಿಸಿ ಮಾತು ಕೊಟ್ರೆ ನಾನು ಈ ಹಾಲನ್ನು ಕುಡಿತೀನಮ್ಮ. ಅಲ್ಲಿವರೆಗೂ ಈ ಹಾಲನ್ನು ತಾಳಮ್ಮ. ಅದ್ಯಾವುದಪ್ಪ ನಿನ್ನ ಮನದಲ್ಲಿ ಕಾಡುವ ಮಾತು? ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನಾನು ಮಾಡಿದ ತಪ್ಪನ್ನು ಯಾವುದು ಮುಚ್ಚಿಡದೆ ನಿನ್ನ ಹತ್ರ ಹೇಳಿದ್ರೆ ಆ ದೇವರು ಕ್ಷಮಿಸುತ್ತಾನಂತ ಕವಿಗಳ ವಾಣಿ ಕೂಗಿ ಕೂಗಿ ಹೇಳುತ್ತಿದೆ. ಹೆತ್ತ ತಾಯಿಯ ಮುಂದೆ ಮಕ್ಕಳು ಮಾಡಿದ ತಪ್ಪನ್ನು ಹೇಳಿದರೆ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ತಿದ್ದಿ ಬುದ್ಧಿ ಹೇಳಿ ಕ್ಷಮಿಸುತ್ತಾಳೆಂಬ ನನ್ನಲ್ಲಿ ನಂಬಿಕೆ ಇದೆ ಅಮ್ಮ, ನಂಬಿಕೆ ಇದೆ. ಹೀಗಿರುವಾಗ ನೀನ್ ಮಾಡಿದ ತಪ್ಪೋದು ಯಾವುದು ಅಂತ ನಮಗ್ ಗೊತ್ತಾಗಬೇಕಲ್ಲ. ಅಮ್ಮ, ಈ ಮಾನವಂತ ಮನೆಯ ಮಗನಾಗಿ ನಿಮ್ಮಂತ ಪುಣ್ಯವಂತರ ಹೊಟ್ಟೆಯಲ್ಲಿ ಹುಟ್ಟಿ ಮಾಡಬಾರದ ತಪ್ಪನ ಮಾಡಿದ್ರಲ್ಲಮ್ಮ. ಮಾಡಬಾರದ ತಪ್ಪನ ಮಾಡಿದ್ರಲ್ಲಮ್ಮ. ಅಮ್ಮ, ಅದೊಂದು ಕೆಟ್ಟ ಗಳಿಗಮ್ಮ, ಕೆಟ್ಟ ಗಳಿಗೆ. ವಿಧಿ ನನ್ನಿಂದ ತಪ್ಪು ಮಾಡಿಸಿಬಿಟ್ಟೆ ಅಂತ ತಿಳ್ಕೊಬಿಡಮ್ಮ, ತಪ್ಪು ಮಾಡಿಸಿಬಿಟ್ಟೆ ಅಂತ ತಿಳ್ಕೊಬಿಡು. ಆ ತಪ್ಪು ಏನೆಂದರೆ ನಮ್ಮನ್ನ ನಂಬಿದ್ದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಬಿಟ್ಟೆ. ಮಾನಭಂಗ ಮಾಡಬಿಟ್ಟೆ ನಮ್ಮ. ಅದಕ್ಕೆ ಆ ಹೆಣ್ಣು ಆತ್ಮಹತ್ಯೆ
ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿನ್ನ ಹತ್ರ ಹೇಳ್ತಿದ್ರಲ್ಲಮ್ಮ, ನಿನಗೂ ನನಗೂ ಮಾತ್ರ ಗೊತ್ತಮ್ಮ. ಆ ಸಾವಿಗೆ ನಾನೇ ಕಾರಣ ಅಂತ. ಯಾಕಮ್ಮ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತೇ ಆಗೋದಿಲ್ಲ ಅಂತ ತಿಳಿದುಕೊಂಡಿರುತ್ತಂತಮ್ಮ. ಅಂದ್ರೆ ಈ ವಿಷಯ ನಿಮ್ಗೆ ಮೊದಲೇ ಗೊತ್ತಿತ್ತೇನಮ್ಮ? ನೀನ್ ಹೇಳಿದ್ಮೇಲೆ ಅಲ್ಲೇ ನನ್ಗೆ ಗೊತ್ತಾಗಿತ್ತು. ಹೌದೇ? ನೋಡಮ್ಮ, ನಿನ್ನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಮತ್ತೆಂದಿದ್ದ ತಪ್ಪು ಮಾಡಲಾರೆ. ನನಗೆ ಹೆಂಡತಿ ಆಗ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣುಗಳನ್ನು ನನ್ನ ಅಕ್ಕ ತಂಗಿಯರಂತೆ ಕಾಣುತ್ತೇನಮ್ಮ. ನನ್ನ ಅಕ್ಕ ತಂಗಿಯರಂತೆ ಕಾಣುತ್ತೇನಮ್ಮ. ಇನ್ನು ಮುಂದೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲಾರೆ ತಾಯಿ. ಆದ್ರೆ ನೀನು ಮಾತ್ರ ನಿನ್ನ ಬಾಯಿಂದ ಮಗನ ಆದೇಶ, ಇವತ್ತು ನಿನ್ನ ನನ್ನ ಮಗನಾಗಿ ಬದುಕು. ಆದರೆ ನಿನ್ನ ಬಾಯಿಂದ ನೀನು ವಿಷ ಹಾಲಲ್ಲಮ್ಮ, ಬರೀ ವಿಷ ಕೊಟ್ಟರು ಕುಡಿತೀನಮ್ಮ, ವಿಷ ಕೊಟ್ಟರು ಕುಡಿತೀನಿ. ಆದ್ರೆ ನೀನು ಮಾತ್ರ ನನ್ನನ್ನ ಕ್ಷಮಿಸಿದಂತ ಹೇಳ್ಬೇಕಮ್ಮ, ಹೇಳ್ಬೇಕು. ಹೇಳಮ್ಮ, ಯಾಕಮ್ಮ ಮೌನವಾಗಿ ನಿಂತಿರುವೆ? ಏನು ಅಂತ ಹೇಳಪ್ಪ, ನಾನಿನಗೇನು ಅಂತ ಹೇಳಿ. ದೈವ ದೂರವಾದ್ರೆ ಆ ದೇವರು ಕೂಡ ಬಂದು ಕಾಪಾಡೋದಿಲ್ಲಂತೆ. ಇದನ್ನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೋಗಿಬಿಡು, ದೊಡ್ಡವರ ಮಾತನ್ನು ಕೇಳಬೇಕಾಗಿದ್ದು ಸಣ್ಣವರ ಕರ್ತವ್ಯ. ಮೊದಲು ನಾನು ಹೇಳಿದಂತೆ ನೀನು ಹಾಲು ಕೊಡಿ, ನಂತರ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಸತ್ಯವಾಗಿ ಅಮ್ಮ, ಸತ್ಯವಾಗಿ. ಹೌದಪ್ಪ, ಆಗ್ಲಮ್ಮ, ಸತ್ಯವಾಗ್ಲು ಆಗ್ಲಮ್ಮ. ಹೆತ್ತವಳ ಆಸೆ ಮೊದಲು ಗೆಲ್ಲಲಿ. ತಾರಮ್ಮ, ಹಾಲನ್ನು ಕುಡಿತೀನಿ. ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ಅಮ್ಮನ ಋಣ. ಅಮ್ಮಯ್ಯ ಮಯ ಬಾರೆ ಅಪರಿತ. ಯಾಕಮ್ಮ ಯಾವಾಗ್ಲೂ ಪೂರ್ತಿ ಕ್ಲಾಸಲ್ಲಿ ಹಾಲನ್ನು ಕೊಡ್ತಿದ್ದಲ್ಲಮ್ಮ, ಈಗ ಯಾಕಮ್ಮ ಅರ್ಧ ಗ್ಲಾಸಲ್ಲಿ ಕೊಡ್ತಿದ್ದೀಯಾ? ಆದ್ರೂ ಕುಡಿಯುವೇನಮ್ಮ, ಕುಡಿಯುವೆ. ಮಕ್ಕಳ ಬಾಯಿಗೆ ಮಗುವಿಗೂ ಕರುವಿಗೂ ಮೂಕದಂಟಿದೆ. ಈಗ ಸಂತೋಷ ಆಯ್ತೇನಮ್ಮ, ಹಾಲು ಕುಡಿದ್ಬಿಟ್ಟಿನಿ, ಸಂತೋಷ ಆಯ್ತೇನಮ್ಮ. ಈಗ ನನಗೆ ಆಶೀರ್ವಾದ ಮಾಡಮ್ಮ. ಮುಕ್ಕೋಟಿ ದೇವರು ತಾಯಿ ಪಾದವಿರುವರು, ಕೈ ಮುಗಿದು ಬೇಡಯ್ಯ ನೀರು.
ಅದು ಬಹಳ ಯೋಗಿದ್ದ ನಾನು ಕಳೆದುಕೊಂಡ್ಬಿಟ್ಟೆ ನಾನು ನಿನ್ನ ಪಾಲಿನ ತಾಯಿ ಅಲ್ಲಮ್ಮ, ನಿನ್ನ ಪಾಲಿನ ಮಾಮಾದೇಶ, ನಿನ್ನ ಪಾಲಿನ ಏನ್ ಹೇಳ್ತಿದ್ಯಮ್ಮ? ಹೌದು, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನೀನು ಮಾಡಿದ ತಪ್ಪು ಈಗಾಗಲೇ ನನಗೆ ಗೊತ್ತಾಗಿದೆ. ಅದಕ್ಕೆ ನಿನ್ನ ತಂದೆಯವರು ನನಗೆ ಅಂತ ಇಟ್ಟು ಹೋಗಿದ್ದರು. ಅಪ್ಪ ಆಜ್ಞೆ ಇಟ್ಟರೆ ಏನಂತ ಆಜ್ಞೆ ಇಟ್ಟರು ತಾಯಿ? ಏನಂತ ಆಜ್ಞೆ ಇಟ್ಟರು? ನೀನು ಬದುಕಬಾರದು ಎಂದು. ಹೌದಪ್ಪ, ನೀನೀಗ ಕುಡಿದದ್ದು ಹಾಲಲ್ಲಪ್ಪ, ವಿಷ ಮಾದರಿ. ಹೆತ್ತವಳ ಹಾಲು ವಿಷವಾಯಿತೆ. ಇಲ್ಲ ಇಲ್ಲ, ನಾನ್ ನಂಬಲ್ಲಮ್ಮ. ಈ ಎಂತ ತಾಯಿ ಯಾರಾದ್ರೂ ತನ್ನ ಮಗನಿಗೆ ವಿಷ ಹಾಕುವುದಂತೆ? ಅವ ನಿನ್ ಸುಳ್ಳು ಅಂತಿದ್ಯಮ್ಮ, ನಿನ್ ಸುಳ್ಳು ಅಂತಿದ್ಯಾ? ನಿಜ ಹೇಳಮ್ಮ. ಸತ್ಯವನ್ನೇ ಹೇಳ್ತಾ ಇದ್ದೀನೋ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಹೆತ್ತವಳ ಹಾಲು ವಿಷವಾಯ್ತು, ಹೆತ್ತವಳ ಹಾಲು ವಿಷವಾಯ್ತು. ವಿಷವಾಯಿತೆ. ಅದಕ್ಕೆ ನಮ್ಮ ಹೊಟ್ಟೆಯಲ್ಲಿ ಸಣ್ಣ ಆಗ್ತಿದೆ, ಕುತ್ತಿಗೆ ಎಲ್ಲ ಸಾಯ್ತಾ ಆಗ್ತಿದೆ. ನಾನ್ ಬದುಕ್ಬೇಕಮ್ಮ, ನಾನ್ ಬದುಕ್ತಮ್ಮ. ಒಂದೇ ಒಂದು ಅವಕಾಶ ಕೊಡಮ್ಮ, ಒಂದೇ ಒಂದು ಅವಕಾಶ ಕೊಡು. ನಾನು ಅಪ್ಪನಂತೆ ನ್ಯಾಯವಂತ ನೀತಿವಂತ ಅಂತ ಬದುಕಿ ತೋರಿಸ್ಕೊಡ್ತೀನಮ್ಮ. ಒಂದೇ ಒಂದು ಅವಕಾಶ ಕೊಡಮ್ಮ. ಅಮ್ಮ, ನಿನ್ನ ಜೊತೆಯಲ್ಲಿ, ಅಪ್ಪನ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ, ನನ್ನ ಅಕ್ಕ ತಂಗಿಯರ ಜೊತೆಯಲ್ಲಿ, ಮಾವಳಿಯರ ಜೊತೆಯಲ್ಲಿ ಬದುಕ್ಬೇಕಂತ ಆಸೆ ಆಗ್ತದೆ. ಬದುಕಮ್ಮ, ಅಮ್ಮ, ನಿನ್ ಗಾಳಿ ಬಿಡ್ತಿಲ್ಲ. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಆನಂದವು. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಅಪ್ಪ ಆಗ್ತಿರುವಾಗ ನೀನೇನ್ ಮಾಡ್ತೀಯಮ್ಮ? ನೀನೇನ್ ಮಾಡ್ತೀಯ? ಆದ್ರೂ ಈ ಪಾಪಿಗೆ ಸರಿಯಾದ ಶಿಕ್ಷೆಯನ್ನ ಕೊಟ್ಟಿದ್ದೀರಮ್ಮ, ಸರಿಯಾದ ಶಿಕ್ಷೆಯನ್ನ ಕೊಟ್ಟಿದ್ದೀರಾ. ಈ ಪಾಪಿನ ಹುಟ್ಟಿದಾಗಲೇ ಕತ್ತಿ ಇದೀಗ ಸಾಯಿಸಬಹುದಿತ್ತಲ್ಲಮ್ಮ. ನೂರಾರು ಜನ್ಮದಲ್ಲೂ ನೀ ಹಾಡುಲಾಡಿ ಹಾಡೆ ನಾನೆಂದು ಕೇಳಬೇಕು, ಸಂತೋಷ ಹೊಂದಬೇಕು. ನನ್ನ ಬಾಯಲ್ಲಿ ಬರುವ ರಕ್ತವು ಅಮ್ಮ, ನಾನು ತಪ್ಪು ಮಾಡಿದ್ದೇನೆ, ಕ್ಷಮಿಸಿದೆ ಅಮ್ಮ. ನೋಡ್ದನಮ್ಮ, ನೀ ಕೊಟ್ಟ ಅಮೃತದ ಹಾಲು ಹೇಗ ರಕ್ತವಾಗಿ ಬಂದಿರಲ್ಲ.
ಪ್ರಪಂಚದಲ್ಲಿ ಎತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯುವ ಮಗ ನಾನೊಬ್ಬನೇ ಇರಬೇಕು. ಅಮ್ಮ ಆದರೂ ಮುಂದಿನ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನಮ್ಮ. ಅಮ್ಮ ನನ್ನ ಕಣ್ಣು ಮಂಜಾಗ್ತಿದೆ ಅಮ್ಮ, ನನ್ನ ಕಣ್ಣು ಮಂಜಾಗ್ತಿದೆ. ಅಲ್ಲಮ್ಮ ಆ ದೇವರು ನನ್ನನ್ನ ನರಕಕ್ಕೆ ಕರೀತಾನಲ್ಲಮ್ಮ. ನಾನು ಬರ್ತೀನಮ್ಮ, ನಾನು ಬರ್ತೀನಮ್ಮ. ಅಪ್ಪನ್ನ ಚೆನ್ನಾಗಿ ನೋಡ್ಕೊಳಮ್ಮ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಅಮ್ಮ ಅಮ್ಮ ನಿನ್ನ ತ್ಯಾಗಕ್ಕೆ ನನ್ನ ಕೊನೆಯ ಆಸೆ ನಿನ್ನ ಮಡಿಲಲ್ಲೇ ಪ್ರಾಣ ಬಿಟ್ಟು ಮರಳಿ ಬಾರದು ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬದುಕು ಬಿಟ್ಟಿಕಲ್ಲು ಕಂದ ವಿಧಿಯಲೋ ನಿನ್ನ ವಿಧಿಯಲೋ ನಿನ್ನ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಮಹಾದೇವಿ ಏಕೆ ಮೌನ ತಾಳಿ ನಿಂತಿರುವೆ ಇಲ್ಲಿ? ಏಕೆ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರುವೆ. ಆದರೂ ಇದು ಅನಿವಾರ್ಯ ಮಹಾದೇವಿ, ಇದು ಅನಿವಾರ್ಯ. ಇಂದು ಮಗ ಮರಣ ಬಂದಿಲ್ಲ ಮಹಾದೇವಿ, ಮರಣ ಬಂದಿಲ್ಲ. ನಮ್ಮ ಮನೆಯ ನಂದಾದೀಪವೇ ಆರಿವಾಗಿದೆ ಮಹಾದೇವಿ. ಅವನ ಮರಣಕ್ಕೆ ನಮ್ಮ ಮನೆಯ ಮರಣವೇ ಕಾರಣ. ಮಾತನಾಡ ಸ್ವಾಮಿ ನೋಡ್ರಿ ನೋಡಿ, ನನ್ನ ಮಗ ನಾ ಹೆತ್ತ ಮಗ ಸತ್ತು ಹೆಣವಾಗಿ ಬಿದ್ದಿದ್ದಾನೆ. ಹೇಗಾದ್ರೂ ನಿಮಗೆ ಸಂತೋಷವಾಯ್ತಾ? ಹೇಗಾದ್ರೂ ನಿಮಗೆ ಸಮಾಧಾನ
ಮಹಾದೇವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದ್ರೆ 3 ಜನ ನಮ್ಮ ಮನೆ ತುಂಬುತ್ತಾರೆ. ಜನರಿಗೆ ಗೊತ್ತಾಗುವಷ್ಟರಲ್ಲಿ ಶವ ಸಂಸ್ಕಾರ ಮುಗಿದು ಹೋಗಲಿ. ಅದಕ್ಕಾಗಿ ನಾನು ಬೇಗನೆ ಹೋಗಿ ವ್ಯವಸ್ಥೆ ಮಾಡಿಕೊಡುತ್ತೇನೆ. ನೀನು ಇಲ್ಲಿಯೇ ಇರು. ಇಲ್ಲಿ ಸ್ವಾಮಿ, ಒಂದು ನಿಮಿಷ ಇಲ್ಲಿ. ಯಾಕೋ ಇದೊಂದು ನಿಮ್ಮ ಪಾದಗಳಿಗೆ ಬಿದ್ದು ನಿಮ್ಮಿಂದ ಆಶೀರ್ವಾದ ತೆಗೆದುಕೊಳ್ಳಬೇಕು ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ನಿಮ್ಮ ಪಾದಗಳನ್ನ ಜೋಡಿಸಿ ನಿಲ್ತೀರಾ? ಏಕೆ ಮಹಾದೇವಿ, ಏನೇನೋ ಮನ ಬಂದಂತೆ ಮಾತನಾಡುತ್ತೀವಿ ಅಲ್ಲೇ? ಯಾಕೆ? ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಿಲ್ಲ? ನೋಡು ಮಹಾದೇವಿ, ನಾ ಮಾಡಿದ ಕೃತ್ಯ ನಿನಗೆ ಅಪವಾದವೆನಿಸಿದರೆ ಏನೋ ಒಂದು ದೊಡ್ಡ ವಿಷವನ್ನು ಕೊಡು. ದಯವಿಟ್ಟು ಅಂತ ಮಾತಾಡ್ಬೇಡಿ ಸ್ವಾಮಿ. ಇದು ಮಾನವತ್ತರ ಬಲಿತನ, ಧರ್ಮವಂತರ ಬಲಿತನ. ಇದಕ್ಕಾಗಿ ನಿಮ್ಮ ಪ್ರಾಣವನ್ನೇ ಕೊಡುವಂತ ನೀತಿವಂತರ ನೀವು. ಆದ್ರೆ ದೈವ ದುರಂತದಲ್ಲಿ ಇಂಥ ಸನ್ನಿವೇಶ ನಡಿಬಾರ್ದಾಗಿತ್ತು ಸ್ವಾಮಿ, ನಡಿಬಾರ್ದಾಗಿತ್ತು. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುವಿದ ಮಗನಿಗೆ ನನ್ನ ಕೈಯಾರ ವಿಷ ಕೊಡ್ಬೇಕಾದ್ರೆ ನನ್ನ ಹೆತ್ತ ಕರಡಿಗೆ ಅದೆಷ್ಟು ಇದನ್ನೆಲ್ಲ ಇಲ್ಲಿಗೆ ಸಾಕು ಮಾಡ್ಬೇಕು ಅಂತ ಈಗಾಗ್ಲೇ ನಾನು ನನ್ನ ಮಗನಿಗೆ ಹಾಲು ಕುಡಿಸೋದಕ್ಕಿಂತ ಮುಂಚೆ ಅದು ಅರ್ಧ ಭಾಗದಷ್ಟು ಹಾಲನ್ನ ನಾನೇ ಕುಡಿದು ಬಿಟ್ಟೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಕ್ಷಮಿಸ್ಬಿಡಿ. ಇದೇನು ಮಾಡಿಕೊಂಡೆ ನೀನು? ಈ ಜನ್ಮದಲ್ಲಂತೂ ದೇವರಂತ ನಿಮ್ಮಂತ ಗಂಡನ ಜೋಡಿ ಬದುಕುವ ಭಾಗ್ಯ ನಾನ್ ಪಡ್ಕೊಂಡು ಬಂದಿಲ್ಲ. ಆದ್ರೆ ಮುಂದಿನ ಜನ್ಮ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ. ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ನೀನು ಮಾಡದಿಯಲ್ಲ ಮಹಾ ದೇವತೆ ಕಡೆ, ದೇವತೆ. ಗಂಡನ ಆಜ್ಞೆಯನ್ನು ಪಾಲಿಸಿದ ಮಹಾಸತಿ ನೀನು. ಮುಂದಿನ ಜನ್ಮ ಬಂದಿದ್ದರೆ ನಿನ್ನ
ನನ್ನನ್ನೇ ನಾನು ಮಡದಿಯಾಗಿ ಪಾವನ ಹೊಂದಬೇಕೆಂದು ಪಡಿದ್ದೇನೆ ಮಾನವೇ. ಪಾವನ ಒಂದು ಕಾಳು ಮಾಡಬೇಕಂತುಕೊಂಡಿದ್ದೇನೆ. ನೀನು ಮಡದಿಯಲ್ಲಮ್ಮ, ನೀನು ಮಡದಿಯಲ್ಲ. ನನ್ನ ದೈವ, ನನ್ನ ಪ್ರಾಣ, ನನ್ನ ದೇವತೆ ನೀನು ಕರೆ. ನನ್ನ ಒಂದೇ ಒಂದು ಮಾತಿಗೆ ನಿನ್ನ ಮಗ ತಪ್ಪು ಮಾಡಿದ್ದಾನೆ, ವಿಷ ಹಾಕಿ ಹಾಲು ಕುಡಿಸಿ ಅವನನ್ನು ಕೊಂದು ಬಿಡು ಎಂದಿದ್ದಕ್ಕಾಗಿ ಗಂಡನ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಮಗನಲ್ಲೇ ಬಲಿ ತೆಗೆದುಕೊಂಡ ಮಗ ದೇವತೆ ಕಡೆ ನೀನು. ಈ ಜಗತ್ತಿನಲ್ಲಿ ಯಾವ ತಾಯಿಯೂ ಸಹಿತ ತನ್ನ ಎತ್ತ ಮಗನಿಗೆ ವಿಷ ಉಣಿಸಿ ಕೊಲೆ ಮಾಡಿದ ಉದಾಹರಣೆ ಇಲ್ಲ ಮಹಾದೇವಿ. ಕೊಲೆ ಮಾಡಿದ ಉದಾಹರಣೆ ಇಲ್ಲ. ನೀನು ಮಹಾಪತಿರತೆ ಕಣೆ, ಮಹಾಪತಿರತೆ. ಇನ್ನೊಂದು ಜನ್ಮವಿದ್ರೆ ಮಗನಾಗಿ ಹುಟ್ಟು ನಿನ್ನಾಗಿ ಪ್ರೀತಿಸುವುದು ನಾನೇ. ಜನುಮದ ನಾಯಕಿಯೇ ಚೈತ್ರ ಯಾತ್ರೆಗೆ ಸುಖವಾಗಿ ನೀನು ಹೋಗಿ ಬಾರಿ. ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಯಾವ ನೀತಿ, ನನ್ನ ಒಂಟಿಯಾಗಿ ಬಿಟ್ಟು ಯಾವ ನೀತಿ. ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಯಾವ ನೀತಿ, ನನ್ನ ಒಂಟಿಯಾಗಿ ಬಿಟ್ಟು ಯಾವ ನೀತಿ. ಚಂದನವ ಕೂಸಿಕೊಂಡು ಸಿಂಧೂರ ಮೆಟ್ಟಿಕೊಂಡು ನಗುತ್ತಾನೆ. ಮುದ್ದಿನ ಪಲ್ಲಕ್ಕಿಯಲ್ಲಿ ತಾನೇ ಒಡತಿ ಎಂದು ಮೆರಿತಾಳೆ. ನನ್ನ ಬಾಳ ಭಾಗ್ಯ ದೇವತೆ ಪತಿ ಪ್ರೀತಿಯುಳ್ಳವಳಿದೆ. ಇನ್ನೊಂದು ಜನ್ಮವಿದ್ರೆ ಮಗನಾಗಿ ಹುಟ್ಟು, ಇನ್ನೊಂದು ಜನ್ಮವಿದ್ರೆ ಮಗನಾಗಿ ಹುಟ್ಟು. ಜನುಮದ ನಾಯಕಿಯೇ ಮುಷ್ಟಿ ಮಲ್ಲಿಗೆ ಋಣ ಮುದ್ದಳಾಗಿ ಹೋಗಿದ್ದಾರೆ. ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಯಾವ ನೀತಿ, ನನ್ನ ಒಂಟಿಯಾಗಿ ಬಿಟ್ಟು ಯಾವ ನೀತಿ. ಈ ನ್ಯಾಯವಂತರ ಮನತನ ಸ್ಮಶಾನವಾಗುತ್ತಿರಲಿಲ್ಲ ನಡೆ. ಸ್ಮಶಾನವಾಗುತ್ತಿರಲಿಲ್ಲ ನಡೆ, ಯಾರ ಸಾವಿಗೂ ಯಾರ ಜನನಕ್ಕೂ ಕಾರಣವಲ್ಲ, ಯಾರ ಜನ್ಮವೂ ಯಾರ ಸಾವಿಗೂ ಕಾರಣವಲ್ಲ.
ಆ ಬ್ರಹ್ಮ ಬರೆದ ವಿಧಿ ಲೀಲೆಯನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ರುದ್ರ, ಯಾರಿಂದಲೂ ಸಾಧ್ಯವಿಲ್ಲ. ಅವರವರ ಪಾಪ ಪುಣ್ಯಗಳನ್ನು ಅವರವರೇ ಅನುಭವಿಸಲೇಬೇಕು ಈ ಜಗತ್ತಿನಲ್ಲಿ. ಈಗ ನಾವು ಮಾಡಿದ ಪಾಪ ಪುಣ್ಯಗಳನ್ನು ನಾವೇ ಇಲ್ಲಿ ಅನುಭವಿಸಬೇಕು ರುದ್ರ, ಅನುಭವಿಸಬೇಕು. ಅದಕ್ಕಾಗಿ ನಿನ್ನ ಮಗಳ ಪ್ರಾಣವನ್ನೇ ಕಳೆದುಕೊಂಡು ಈ ಮನತನದ ಮಾನ ಉಳಿಸಿದ ಪುಣ್ಯಾತ್ಮ ರುದ್ರ, ನೀನು ಪುಣ್ಯಾತ್ಮ. ನನ್ನ ಹೆಂಡತಿಯನ್ನು ಆದರೆ ಇದೆಲ್ಲ ವಿಧಿ ಬರಹ ರುದ್ರ, ವಿಧಿ ಬರಹ. ಅದಕ್ಕಾಗಿಯೇ ನಮಗೆ ಈ ರೀತಿ ಒದಗಿದೆ ಈ ಆಪತ್ತು. ಮಾತನಾಡು ರುದ್ರ, ಮಾತನಾಡು. ಇಡೀ ಬದುಕಲ್ಲಿ ನಿಮ್ಮ ಮನೆತನದಲ್ಲೇ ಅನ್ನ ಉಂಟು, ನಿಮ್ಮನ್ನೇ ದೇವರೆಂದು, ನನ್ನ ಆರಾಧ್ಯ ದೈವವೆಂದು ನಂಬಿ ಬದುಕಿದೆ ತಡಿ, ನಂಬಿ ಬದುಕಿದೆ. ಎತ್ತ ಕರುಳು ನನ್ನಿಂದ ದೂರ ಆದರು. ನಿಮ್ಮ ನ್ಯಾಯಕ್ಕೆ, ನೀತಿಗೆ, ಸತ್ಯ ಧರ್ಮಕ್ಕೆ ಮನಸೋತ ನಾನು ನೀವು ಹೇಳಿದಂತೆ ಕೇಳಿದೆ. ಕಾರಣ ಇಷ್ಟಿದೆ, ನಿಮ್ಮ ಮನೆತನ ಸದಾ ಹೀಗೆ ಇರಲಿ. ಹೊತ್ತು ಬೆಳ್ಳಿಗೆ ಜನರಿಗೆ ನ್ಯಾಯ ತೀರ್ಮಾನ ಮಾಡುತ್ತಾ ಆನಂದವಾಗಿರಲಿ ಎಂದು ಎತ್ತ ಕರುಳಿನ ನೋವನ್ನು ಮರೆತು ನನ್ನ ತ್ಯಾಗಕ್ಕೆ ಬೆಲೆಯೂ ಬರಲಿಲ್ಲ, ಅರ್ಥವೂ ಇಲ್ಲ. ಕೊನೆಗೂ ನಾನೊಬ್ಬ ಮಗಳನ್ನು ಕಳೆದುಕೊಂಡೆ. ನೀವಿಡೀ ನಿಮ್ಮ ಮನತನವೇ ಮೊಸಳವಾಯಿತು. ನಿನ್ನ ಮಗಳ ಪ್ರಾಣ ಹೋಗಿ ಮಾನ ಹೋದ ಕಾರಣಕ್ಕಾಗಿಯೇ ನಮ್ಮ ಮನೆತನ ಮಾನ ಹೊಂದಿ ಹೋಯಿತು. ಆದರೂ ಅದಕ್ಕೇನು ನೋವಿಲ್ಲ. ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕೆಂಬುದೇ ಆ ಭಗವಂತನ ನಿಯಮ ಆಗಿರುವುದರಿಂದ ನಾವೆಲ್ಲರೂ ಇಂಥ ಒಂದು ಪರಿಸ್ಥಿತಿಗೆ ಬಂದೊದಗುವ ಕಾರಣವಾಯಿತು ರುದ್ರ, ಕಾರಣವಾಯಿತು. ಈಗ ಇದನ್ನು ತೆಗೆದುಕೊಂಡು ಏನಿದೆಯಪ್ಪ ಇದರಲ್ಲಿ ರುದ್ರ? ಇದರಲ್ಲಿ ನಮ್ಮ ಮನೆ, ಆಸ್ತಿ, ಅಂತಸ್ತು, ಐಶ್ವರ್ಯ, ಸೌಭಾಗ್ಯ, ಸಂಪತ್ತೆಲ್ಲವನ್ನೂ ನಿನಗೆ ಬರೆದು ಕೊಟ್ಟಿರುವೆ. ನೀನು ಈ ಮನೆಯ ಆಳು ಮಗನಲ್ಲ, ಈ ಮನೆಯ ಮಗ ನೀನು. ಇನ್ನು ಮುಂದೆ ಈ ಮನೆಯಲ್ಲಿ ನಡೆಯಬೇಕಾದ ನ್ಯಾಯ, ನೀತಿ, ಧರ್ಮ ಎಲ್ಲವನ್ನೂ ನಿನಗೊಪ್ಪಿಸುತ್ತಿದ್ದೇನೆ. ಎಂತಹ ಪರಿಸ್ಥಿತಿ ಬಂದರೂ ಈ ಮನೆಯಲ್ಲಿ ಮಾನ ಹೋಗಬಾರದು. ನ್ಯಾಯಕ್ಕಾಗಿ ಹೋರಾಡಬೇಕು, ನ್ಯಾಯಕ್ಕಾಗಿ ಪ್ರಾಣವನ್ನಾದರೂ ಬಲಿ ಕೊಟ್ಟು ನ್ಯಾಯವನ್ನು ಉಳಿಸಬೇಕು. ಇದೇ ಈ ಕರ್ನಾಟಕ ನ್ಯಾಯ, ನೀತಿ, ಧರ್ಮ.
ಇದನ್ನು ಪಾಲಿಸುವ ಏಕೈಕ ವ್ಯಕ್ತಿ ನೀನೊಬ್ಬನೇ ಎಂದು ನಾನು ತಿಳಿದುಕೊಂಡಿರುವೆ. ಅದಕ್ಕಾಗಿ ಈ ಊರಿನ ದಣಿಯ ಆಸ್ತಿಯನ್ನೆಲ್ಲವನ್ನು ನಿನಗೊಪ್ಪಿಸುತ್ತಿದ್ದೇನೆ. ಅಂತಹ ಪರಿಸ್ಥಿತಿಯಲ್ಲಿಯೂ ಸಹ ಈ ಮನೆಯಲ್ಲಿ ಮಾನ ಹರಣ ಆಗಕೂಡದು. ಇದೆಲ್ಲವನ್ನು ನಿನಗೆ ಒಪ್ಪಿಸಿ ನಾನು ತೀರ್ಥಯಾತ್ರೆಯನ್ನು ಹೋಗುತ್ತಿದ್ದೇನೆ. ನನ್ನನ್ನು ಕಳುಹಿಸಿಕೊಡು ರುದ್ರ. ಇದು ಮಾನಕ್ಕಾಗಿ ಅಷ್ಟೇ ಬದುಕಿದ ಮನೆತನ. ಪ್ರಾಣ ಹೋದರೂ ಮಾಡಬೇಕೆಂಬುದನ್ನು ಈ ಜಗತ್ತಿಗೆ ಸಾರಿದ ಮನೆತನ. ಪ್ರಾಣ ಹೋದರೂ ಮಾನಬೇಕು ಎಂದು ಈ ಜಗತ್ತಿಗೆ ಸಾರಿದ ಮನೆತನ. ಈ ಜಗತ್ತಿಗೆ ಸಾರಿದ ಮನೆತನ. ಬದುಕು ನಿನ್ನಂತೆ ಎಲ್ಲ ಮೇಲೆ ಒಬ್ಬ ಇರುವ. ಬದುಕು ನಿನ್ನಂತೆ ಎಲ್ಲ ಮೇಲೆ ಒಬ್ಬ ಇರುವ. ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದು. ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದು. ಪಾತ್ರಧಾರಿ ನಾವು ಇಲ್ಲ ಸೂತ್ರಧಾರಿಯವನು. ಪಾತ್ರಧಾರಿ ನಾವು ಇಲ್ಲ ಸೂತ್ರಧಾರಿಯವನು. ಬದುಕು ನಿನ್ನಂತೆ ಎಲ್ಲ ಬದುಕು ನಿನ್ನಂತೆ ಇಲ್ಲ ಮೇಲೆ ಒಬ್ಬ ಇರುವ. ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದು. ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದು. ಸೂತ್ರಧಾರಿ ನಾವು ಪಾತ್ರಧಾರಿ ನಾವು.